ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನೆಲ್ಲ ಬದಲಾವಣೆ ಆಗ್ತಿದೆ, ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಾಕಷ್ಟು ಸ್ಪರ್ಧಾರ್ಥಿಗಳು ನನಗೆ ಡೈಲಿ ಕಾಲ್ ಮಾಡಿ, ಸರ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಸ್ಪರ್ಧಾರ್ಥಿಗಳು ಕಾಲ್ ಮಾಡಿ ಕೇಳಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಕಾಲ್ ಮಾಡಿ ಕೇಳಿದ್ದಾರೆ. ಸ್ಪರ್ಧಾರ್ಥಿಗಳೇ ಯಾಕೆ ಮಾಡಲಿಲ್ಲ ಅಂದರೆ, ನಮ್ಮದೊಂದು ಚುನಾವಣೆ ಇತ್ತು, KSBC ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಚುನಾವಣೆ ಇತ್ತು. ಯಾಕಂದರೆ ಮಾರ್ಚ್ 11ನೇ ತಾರೀಕು ನಮಗೆ ಚುನಾವಣೆ ಇತ್ತು. ಆ ಕಾರಣದಿಂದ ನಾವು ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಸೀನಿಯರು ಕಂಟೆಸ್ಟ್ ಮಾಡಿದರು. ಕೆಲವೊಂದು ಪ್ರೋಗ್ರೆಸ್ ಇತ್ತು, ಏನೆಲ್ಲ ಮಾಡಬೇಕು ಚುನಾವಣೆಗಳಿಗೆ, ಏನೆಲ್ಲ ತಯಾರಿ ಮಾಡಬೇಕಾಗಿತ್ತು, ಯಾವ ರೀತಿ ಕ್ಯಾಂಪೇನ್ ಮಾಡಬೇಕಾಗಿತ್ತು, ಯಾರನ್ನೆಲ್ಲ ಭೇಟಿ ಮಾಡಬೇಕಾಗಿತ್ತು, ಕೆಲವೊಂದು ಪರಿಷತ್ತುಗಳಿಗೆ ಅಂದರೆ ತಾಲೂಕು ವಿಸಿಟ್ ಕೊಡಬೇಕಾಗಿತ್ತು. ಆ ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಸಾಕಷ್ಟು ತಡ ಆಗ್ತಾಯಿತ್ತು. ಆ ಕಾರಣದಿಂದ ಮಾಡೋಕ್ಕಾಗಿರಲಿಲ್ಲ. ಗೊತ್ತಿತ್ತು ನನಗೆ, ಈಗ ಯಾವುದೇ ಒಂದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಪ್ಪ ಅಂದರೆ, ಇನ್ನೂ ಸಾಕಷ್ಟು ದಿನ ಡಿಲೇ ಆಗುತ್ತೆ ಅಂತ. ಅದರ ಜೊತೆಗೆ ಈ ಒಂದು ಕೇಸ್ ಇಂಟರ್ವ್ಯೂ ಬಗ್ಗೆ ಸ್ವಲ್ಪ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ನಿಮ್ಗೆ ನೋಡಿರಬಹುದು ಆಲ್ರೆಡಿ. ಏನು ಸಾಕಷ್ಟು ಒಂದೇ ಕುಟುಂಬದವರಾಗಿರಬಹುದು, ಒಂದೇ ರೂಮಲ್ಲಾಗಿರಬಹುದು, ಈ ಎಲ್ಲ ಸಾಕಷ್ಟು ಗೊಂದಲಗಳು ಎಡೆ ಮಾಡಿಕೊಟ್ಟು ಅದು ಸದನದಲ್ಲೂ ಚರ್ಚೆ ಆಯಿತು, ಮಾಧ್ಯಮಗಳಲ್ಲಿ ಬಂತು, ಯೂಟ್ಯೂಬರ್ಸ್ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಏನಪ್ಪ ಅಂದರೆ, ನಾನು ಈಗ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಬಗೆಹರಿಯದ ಒಂದು ಕತೆ, ಯಾವುದು KS ಅನ್ನೋದು. ಯಾಕಂದರೆ ಅದೊಂದು KPS ಅನ್ನೋದು ಭ್ರಷ್ಟರ ಕೂಟ. ಅಲ್ಲೆಲ್ಲ ಬಂದು ಏನೋ ಸೇರ್ಕೊಂಡಿದೆ. ದೊಡ್ಡ ತಿಮಿಂಗಿಲಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವ್ರಿಗೇನು ಬೇಕಾಗಿದೆ, ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳ ಭವಿಷ್ಯ ಏನಾಗಿದ್ರೂ ಪರವಾಗಿಲ್ಲ, ಅವರು ಏನು ಮಾಡಬೇಕು, ಇಂತಿಷ್ಟು ಕೋಟಿ ಏನು ಹಗರಣ ಮಾಡಿಕೊಂಡು ದುಡ್ಡನ್ನು ಲಪ್ಟಾಯಿಸ್ಕೊಂಡು ಅವರು ಸೆಟ್ಲ್ ಆಗಬೇಕು ಅನ್ನೋ ಪ್ಲಾನಲ್ಲಿ ಇರ್ತಾರೆ ಅಷ್ಟೇ. ಅವರಿಗೆ ಸ್ಪರ್ಧಾರ್ಥಿಗಳು ಏನಾದರೂ ಪರವಾಗಿಲ್ಲ, ಬೇರೆಯವರು ಏನಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು, ನಾನು ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದಾರೆ. ಅದನ್ನು ನಾನು ಸೈಡ್ಗೆ ಇಟ್ಟಿದ್ದೀನಿ. ಅದು KS ಅನ್ನೋದು ಮುಗಿಯೋದ ಕತೆ. ನಾನು ಏನಪ್ಪ ಇವತ್ತು ವಿಷಯ ತೊಗೊಂಡು ಬಂದಿದ್ದೀನಿ ಅಂದರೆ, ನೋಟಿಫಿಕೇಷನ್ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಂದು ಯಕ್ಷ ಪ್ರಶ್ನೆ ಕ್ವಶನ್ ಮಾರ್ಕ್ ಉಳ್ಕೊಬಿಟ್ಟಿದೆ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ ಸ್ಪರ್ಧಾರ್ಥಿಗಳೇ. ಏನಪ್ಪ ಅಂದರೆ, ನೋಟಿಫಿಕೇಷನ್ ಈಗೇನು ಧಾರವಾಡದಲ್ಲಿ ಹೋರಾಟ ಆದ ನಂತರ ಕ್ಯಾಬಿನೆಟ್ಟಲ್ಲಿ ಏನಾಯಿತು ಅಂದ್ರೆ 56,432 ಹುದ್ದೆಗಳಿಗೆ ಅಪ್ರೂವಲ್ ಸಿಕ್ಕಿದೆ. ಬಟ್ ಅಪ್ರೂವಲ್ ಸಿಕ್ಕಿದೆ, ಅವ್ರು ಇನ್ನೂ ಯಾವಾಗ ಮಾಡ್ತಾರೆ ಅನ್ನೋದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಇದರ ಮಧ್ಯೆನೇ ಇಂಟರ್ನಲ್ ರಿಸರ್ವೇಷನ್ಗೆ ರಾಜ್ಯಪಾಲರು ಸಹಿ ಹಾಕಿದ್ರು. ಈಗೇನು ಅವರು 56,432 ಹುದ್ದೆಗಳಿಗೆ ನಾವು ಈ ಹಿಂದಿನಾಗೆ ಏನು 50% ಮೀಸಲಾತಿಯನ್ನು ಇಟ್ಕೊಂಡೇ ನಾವು ನೋಟಿಫಿಕೇಷನ್ ಹೊರಡಿಸ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಬಟ್ ಆದರೆ ಇಂಟರ್ನಲ್ ರಿಸರ್ವೇಷನ್ ಒಳಪಟ್ಟಂತಹವರು 56%ಗೆ ಇನ್ಕ್ಲೂಡ್ ಮಾಡಿ ನೋಟಿಫಿಕೇಷನ್ ಮಾಡಿ ಅಂತ ಕೂತಿದ್ದಾರೆ. ಈಗ ಯಾಕೆ 5-6-5 ಅಂತ ಡಿವೈಡ್ ಆಗಿದೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಈಗ 5-5-5 ಅಂತ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇದು ಇನ್ನೂ ಮುಗಿಯೋದ ಕತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವುದೇ MLA ಆಗಿರಲಿ, ಯಾವುದೇ MP ಆಗಿರಲಿ, ಸರ್ಕಾರ ಆಗಿರಲಿ, ಮತ್ತು ಯಾವುದೇ ಯೂಟ್ಯೂಬರ್ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಪ್ರೆಡಿಕ್ಟ್. ಓಕೆನಾ, ನಾವು ಯಾವುದೇ ಕಾರಣಕ್ಕೂ ಇದೇ ಟೈಮಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ ಅನ್ನೋ ಭರವಸೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಮೇಬಿ ನಾಳೆನೇ ಆಗಬಹುದು, ಇಲ್ಲ ಇನ್ನೊಂದು ತಿಂಗಳು ಬಿಟ್ಟಾಗಬಹುದು, ಇಲ್ಲ ಇನ್ನೂ 2 ತಿಂಗಳು ಬಿಟ್ಟಾಗಬಹುದು. ನಾವು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವರು ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಆ ಭರವಸೆಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾಕಂದರೆ ಹಿಂಗೆ ಕಾಲ ತಳ್ಕೊಂಡು ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಇಲ್ಲ ಅದಕ್ಕೆ ಈಗೇನು 27ನೇ ತಾರೀಕು ಆದ ನಂತರ ನೋಟಿಫಿಕೇಷನ್ ಮಾಡ್ತಾರೋ ಅದು ಗೊತ್ತಿಲ್ಲ. ಮತ್ತು ಇನ್ನೇನು ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟಲ್ಲಿ 1ನೇ ತಾರೀಕು ಹಿಯರಿಂಗ್ ಇದೆ. 56% ರಿಸರ್ವೇಷನ್ ಇದೆಯಲ್ಲ, ಅದರ ರಿಲೇಟೆಡು ಹಿಯರಿಂಗ್ ಇದೆ. ಆವಾಗ ಅದಾದಮೇಲೆ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲ ನೆಕ್ಸ್ಟ್ ಮಂತ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಯಾರಿಗೂ ಅಧಿಸೂಚನೆ ಹೊರಡಿಸೋ ತನಕ, ಫೈನಲ್ ಆಗೋ ತನಕ ಯಾರಿಗೂ ಗೊತ್ತಿಲ್ಲ. ಈಗ ಏನಪ್ಪ ಅಂದರೆ, ಕೆಲವೊಂದು ನಾನು ಟೆಲಿಗ್ರಾಮಲ್ಲಿ ನೋಡ್ತಿರ್ತೀನಿ, ಕೆಲವೊಂದು ಯೂಟ್ಯೂಬಲ್ಲೂ ನೋಡಿದ್ದೀನಿ. PC ಅಪ್ರೂವಲ್ ಆಗಿದೆ, ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಇಲ್ಲ, ಎಲ್ಲದಕ್ಕೂ ಅಪ್ರೂವಲ್ ಸಿಕ್ಕಿದೆ, ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ರಿಕ್ವೈರ್ಮೆಂಟ್ ಇದೆ. ಈಗ PC ರಿಕ್ವೈರ್ಮೆಂಟ್ ಇದೆ, PSI ರಿಕ್ವೈರ್ಮೆಂಟ್ ಇದೆ, ಮತ್ತು ಗ್ರೂಪ್ C ಸಾಕಷ್ಟು ಹುದ್ದೆಗಳು ಖಾಲಿ ಇದೆ, ಟೀಚರ್ಸ್ ಪೋಸ್ಟ್ ಖಾಲಿ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದ್ದಾವೆ, ಎಲ್ಲ ಇದ್ದಾವೆ. ಅವರು ಯಾವಾಗ ಅಧಿಸೂಚನೆ ಹೊರಡಿಸ್ತಾರೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನೀವು ನೋಟಿಫಿಕೇಷನ್ ತಲೆಯಲ್ಲಿರಲಿ,
ಬಟ್ ಅದ್ರಿಗೆ ನೀವು ನೋಟಿಫಿಕೇಶನ್ ಆಗುತ್ತಲ್ಲೋ ನೀವೆಲ್ಲ ಏನು ನೀವು ಯೋಚನೆ ಮಾಡಿಕೊಂಡು ನೀವು ತಯಾರಿ ಮಾಡ್ಕೊಳ್ತಾ ಇರ್ತೀರ, ಯಾವುದಕ್ಕೆ ಪರ್ಟಿಕ್ಯುಲರ್ಗೆ ನಾವು ಇದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹಿಸ್ಟರಿಗೆ ಏನು ಓದ್ತಾ ಇರ್ತೀರಾ, ಹಿಸ್ಟ್ರಿ ಸ್ಟೂಡೆಂಟ್ಸು ಹಿಸ್ಟ್ರಿಗೆ ಹೆಚ್ಚು ಫೋಕಸನ್ನು ಮಾಡಿ, ಮತ್ತು ಕಾಮರ್ಸ್ ರಿಲೇಟೆಡ್ ಕಾಮರ್ಸ್ ಮಾಡಿ, ಮತ್ತು ಟೀಚರ್ಸ್ ಓದೋರು ಟೀಚರ್ಸ್ಗಳನ್ನ ಓದಿ, ಅಂದರೆ ಟೆಟ್ ಎಲ್ಲ ಯಾರೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅವರು ಟೀಚರ್ಸ್ಗೆ ಓದಿ. ಮತ್ತು ಯಾರು ನೀವು ಗ್ರೂಪ್ ಸಿಗೆ ಅಂತಲೇ ಫೋಕಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಕಮ್ಯುನಿಕೇಷನ್ಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೇನಪ್ಪ, ಈಗ ಲ್ಯಾಂಡ್ ಸರ್ವೇರ್ ಕಾಲ್ ಮಾಡ್ತಾರೆ ಅಂತ ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಏನೆಲ್ಲ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇರುತ್ತೆ ಅದಕ್ಕೆ ಓದಿ. ಎ ಇದ್ದರೆ ಅದಕ್ಕೆ ಏನು ಸ್ಪೆಸಿಫಿಕ್ ಇರುತ್ತೆ, ಜೆಇಗೆ ಏನಿರುತ್ತೆ ಸ್ಪೆಸಿಫಿಕ್ ಅದಕ್ಕೂ ಓದಿ. ಎಲ್ಲದಕ್ಕೂ ತನ್ನದೇ ಆದ ಏನು ಸ್ಪೆಷಲೈಸೇಷನ್ ಇರುತ್ತಲ್ಲ ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ. ನೋಟಿಫಿಕೇಷನ್ಸ್ ಆಗುತ್ತೆ, ನೀವು ಯಾವಾಗಲೂ ಫೋನ್ ಮಾಡಿ ಸರ್ ನೋಟಿಫಿಕೇಷನ್ ಯಾವಾಗ ನೋಟಿಫಿಕೇಷನ್ಸ್ ಆಗುತ್ತೆ, ಓಕೆನಾ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಡಿಲೇ ಆಗಬಹುದು. ಯಾಕಂದರೆ 27 ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ, ಆಮೇಲೆ 1ನೇ ತಾರೀಕು ನಂತರ ಏನು ಬದಲಾವಣೆ ಆಗುತ್ತೆ ಕಾದು ನೋಡಬೇಕು. ಬಟ್ ಅಲ್ಲಿ ತನಕ ನೀವು ನೋಟಿಫಿಕೇಷನ್ ಗುಂಗಲ್ಲೇ ಇರಬೇಡಿ. ಬಟ್ ನೀವು ಸ್ಟಡೀಸ್ ಏನಂದರೆ ಸ್ಲೋ ಆಗಿ ಹೋಗ್ತಾ ಇರಲಿ, ಓಕೆನಾ. ಅಂದರೆ ಆಮೆ ಅಡಿಗೆ ಅಂತ ಹೇಳುತ್ತೆ ಗೊತ್ತಾ, ಮೊಲ ಮತ್ತು ಆಮೆ ಕತೆ ಕೇಳಿರ್ತೀರ ನೀವು, ಓಕೆನಾ. ಆ ಕಾರಣದಿಂದ ಆಮೆ ನಡಿಗೆಯಿಂದ ಹೋಗಿ ನೀವು ಸಕ್ಸಸ್ಸನ್ನು ರೀಚ್ ಆಗಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲಗಳಿಗೆ ತೊಲೆ ಕೊಡೋಕ್ಕೆ ಹೋಗಬೇಡಿ. ಈಗ KS ಏನಾಗಿದೆ, KS ಅಭ್ಯರ್ಥಿಗಳು ಈಗ ಸಾಕಷ್ಟು ಜನ ರಿಟ್ ಹಾಕ್ಕೊಂಡಿರೋರು ಮಾತ್ರ ಅವಕಾಶ ಮಾಡಿಕೊಟ್ರು. ಅಲ್ಲೆಲ್ಲೋ ನನಗೊಂಥರ ನೋವಿದೆ, ಇಲ್ಲ ಅಂತ ಹೇಳ್ತಲ್ಲ. ಯಾಕಂದರೆ 70,000 ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಏನೋ ಅದು ಲೋಪ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೋರ್ಟ್ ಡಿಸಿಷನ್ ನಾವು ತಲೆ ಬಾಗಲೇಬೇಕಾಗುತ್ತೆ. ಕೋರ್ಟು ಈಗ ನಮ್ಮ ಕಾನೂನಲ್ಲಿ ಒಂದು ಮಾತಿದೆ ಸ್ಪರ್ಧಾರ್ಥಿಗಳೇ, 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ, 1 ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಒಂದು ಕೋರ್ಟ್ ಇದೆ. ಬಟ್ ಆದರೆ ಇಲ್ಲಿ ಏನಾಯಿತು ಅಂದರೆ 70,000 ನಿರಪರಾಧಿಗಳಿದ್ದಾರೆ, ಅವ್ರಿಗೆ ಶಿಕ್ಷೆ ಆಯಿತು, ಓಕೆನಾ. ಆ ಕಾರಣದಿಂದ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಕೋರ್ಟ್ ವಿಚಾರಗಳನ್ನು ತೊಗೊಂಡಾಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡುತ್ತೆ. ಆ ಕಾರಣದಿಂದ ನಾವು ಏನು ಮಾತಾಡೋಕ್ಕಾಗೋದಿಲ್ಲ. ಅಲ್ಲಿ ಸ್ಪಷ್ಟತೆ ಗೋಚರ ಆಗ್ತಾ ಇದೆ. ರಿಟ್ ಹಾಕ್ಕೊಂಡಿರೋ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಕ್ವಾಲಿಫೈ ಆಗದೆ ಮೇನ್ಸ್ ಬರೆದು ಇಂಟರ್ವ್ಯೂಗೂ ಸೆಲೆಕ್ಷನ್ ಆಗಿರೋ ಉದಾಹರಣೆ ಈ ನೋಟಿಫಿಕೇಶನ್ ಕಾಡ್ತಾ ಇದ್ದೀವಿ. ಬಟ್ ಇನ್ನೂ ಎಷ್ಟು ಜನ ಅಷ್ಟು ಜನ ಕೊಟ್ಟಿದ್ರು, ಇನ್ನೂ ತುಂಬ ಜನ ಮೇನ್ಸ್ ಕ್ವಾಲಿಫೈ ಆಗ್ತಾಯಿದ್ರು. ಬಟ್ ಇದನ್ನು ನೋಟಿಫಿಕೇಶನ್ನೇ ರದ್ದು ಮಾಡಬೇಕಾಗಿತ್ತು ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ. ಬಟ್ ಇಲ್ಲಿ ಇದನ್ನು ಸೈಡ್ಗಿಡೋಣ, ಇದು ಮುಗಿಯೋದ ಕತೆ. ಯಾವುದು KS 384 ಇನ್ನೂ ಮುಗಿಯೋದ ಕತೆ. ಅದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದು ಕಾದು ನೋಡೋಣ. ಬಟ್ ನಾನು ಅದನ್ನು ಬಿಟ್ಟು ಈಗ ಏನಪ್ಪ ಅಂದರೆ 56,432 ಹುದ್ದೆಗಳಿದೆಯಲ್ಲ, ಇದನ್ನು ಹಂತವಾಗಿ ಫಿಲ್ ಮಾಡ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಯಾವ ಟೈಮಲ್ಲಿ ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ನೀವೇನು ಮಾಡಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕೆಲವೊಬ್ಬರು ಟೆಲಿಗ್ರಾಮಲ್ಲಿ ಪರ್ಟಿಕ್ಯುಲರಾಗಿ ನನ್ನ ನಂಬರ್ಗೆ ಡಿಸ್ಪ್ಲೇ ಆಗಿರುತ್ತೆ ಯಾವಾಗಲೂ, ಆ ನಂಬರ್ಗೆ ಸ್ಪರ್ಧಾರ್ಥಿಗಳು ಕೆಲವೊಂದನ್ನು ನನಗೆ ಇನ್ಫಾರ್ಮೇಷನ್ ಕಳಿಸ್ಕೊಟ್ಟಿದ್ದಾರೆ. ಸರ್, KE ನಡೆದಂತಹ ಎಕ್ಸಾಮಲ್ಲಿ ಈಗ PDOದಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಅವರು ವಿತಿನ್ 3-4 ಮಂತ್ಸಲ್ಲಿ ಇಷ್ಟು ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡೋಕ್ಕೆ ಆಗುತ್ತೆ ಸರ್ ಅಂತ ನನಗೆ ಒಂದು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಇದ್ದೀನಿ ನಾನು ಏನೆಲ್ಲ ಆಗಿರಬಹುದು ಅಂತ. ಬಟ್ ಬೇರೆ ಏನಾದರೂ ಮಾಹಿತಿ ಇದ್ದರೆ ಸ್ಪರ್ಧಾರ್ಥಿಗಳೇ, ಯಾವುದಾದ್ರೂ ಆಡಿಯೋ ಆಗಿರಬಹುದು, ಯಾವುದಾದ್ರೂ ಅಮೌಂಟ್ ಕೊಟ್ಟಿರೋ ವಿಚಾರಗಳು ಏನಾದರೂ ಕಂಡು ಬಂದಲ್ಲಿ ನನ್ನ ನಂಬರ್ ಇದೆ, ನೀವು ಧೈರ್ಯವಾಗಿ ಮೆಸೇಜ್ ಮಾಡಿ. ಅದ್ರ ಬಗ್ಗೆ ನಾವು ಧ್ವನಿ ಎತ್ತೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಇನ್ನೂ ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ನೋಟಿಫಿಕೇಷನ್ ಆಗಲಿ ಅಪ್ಪ ಆಮೇಲೆ ಮಾಡೋಣ ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ಕಾರಣದಿಂದ ನೀವು ನೋಟಿಫಿಕೇಷನ್ ಆದಮೇಲೆ ಓದ್ತೀವಿ ಅನ್ನೋದನ್ನು ತಲೆಯಿಂದ ತೆಗೆದು ಈಗಲಿಂದನೇ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ 27 ಕ್ಯಾಬಿನೆಟ್ಟಲ್ಲಿ ನೋಡೋಣ ಮೀಸಲಾತಿ ಕುರಿತು ಏನೆಲ್ಲ ಬದಲಾವಣೆ ಆಗುತ್ತೆ. ಅದಾದ ನಂತರ 1ನೇ ತಾರೀಕು ಏನಾಗುತ್ತೆ, ಈ ತಿಂಗಳಲ್ಲಿ ಯಾವುದೂ ನೋಟಿಫಿಕೇಷನ್ಸ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮಾರ್ಚಲ್ಲಿ ಇಲ್ಲ, ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಆಗೋದೇ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಸರ್ಕಾರ ಯಾವ ಟೈಮಲ್ಲಿ ಏನು ಮಾಡುತ್ತೋ, ಯಾವ್ಯಾವ ಡಿಸಿಷನ್ ತೊಗೊಳುತ್ತೋ ಒಂದು ಗೊತ್ತಿಲ್ಲ ನನಗಂತೂ, ಯಾರಿಗೂ ಗೊತ್ತಾಗಲ್ಲ ಬಿಡಿ. ಆ ಕಾರಣದಿಂದ ಓದೋದಕ್ಕೆ ಸಿನ್ಸಿಯರಾಗಿ ಸ್ಟಡಿ ಮಾಡಿ. ಯಾರೆಲ್ಲ ಗ್ರೂಪ್ C ಅಂತಲೇ ಓದ್ತಾ ಇದ್ದೀರಾ, ಪದೇ ಹೇಳ್ತಾ ಇರ್ತಿದ್ದೀನಿ, ಗ್ರೂಪ್ Cಗೆ ಓದೋ ವಿದ್ಯಾರ್ಥಿಗಳು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಜೊತೆಗೆ GS 1ಗೆ ಬಂದಾಗ, ಪೇಪರ್ 1ಗೆ ಬಂದಾಗ ನೀವು ಮೆಂಟಲ್ ಎಬಿಲಿಟಿ, ಆಪ್ಟಿ ಮತ್ತು ಸೈನ್ಸ್ಗೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ 4 ಸಬ್ಜೆಕ್ಟಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳು 100 ಮಾರ್ಕ್ಸ್ ಸ್ಕೋರ್ ಮಾಡಬಹುದು.
50% ಆಫ್ ದ ಮಾರ್ಕ್ಸನ್ನು ಈ 4 ಸಬ್ಜೆಕ್ಟಿಂದ ಸ್ಕೋರ್ ಮಾಡಬಹುದು. ಆ ಕಾರಣದಿಂದ ನಿಮಗೆ ಪದೇ ಪದೇ ಯಾವುದೇ ವಿಡಿಯೋ ಮಾಡಲಿ ನಿಮ್ಗೆ ಈ ಟಾಪಿಕ್ ಇದ್ದೇ ಇರುತ್ತೆ. ಗ್ರೂಪ್ ಸಿ ಅಂತ ಬಂದಾಗ ಅದು ಎಸ್ಪೆಷಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸು, ಯಾಕಂದರೆ ಸೈನ್ಸ್ ಅವರಿಗೆ ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಈಗ ನೋಡಿ ಪ್ರೆಡಿಕ್ಟ್ ಮಾಡಿದಾಗ ಒಂದು 5-6 ವರ್ಷದಿಂದ ನೀವು ತೊಗೊಳ್ಳಿ, ಬೇಕಾದ್ರೆ ಡಾಟಾ ತೊಗೊಂಡಾಗ ನಿಮ್ಗೆ ಯಾವುದೇ ನೋಟಿಫಿಕೇಷನಲ್ಲೂ ಅವರೇ 90% ಆಫ್ ದ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. PC ಆಗಿರ್ಬೋದು, PSI ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, PDO ಆಗಿರ್ಬೋದು, CTA ಆಗಿರ್ಬೋದು, KS ಆಗಿರ್ಬೋದು, IAS ಆಗಿರ್ಬೋದು, ಯಾವುದೇ ಒಂದು ಸಿನಾರಿಯೋ ತೊಗೊಳ್ಳಿ. ಬಿಕಾಸ್ ಯಾಕಂದರೆ ಅವ್ರಿಗೊಂದು ಅಷ್ಟೊಂದು ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಬಟ್ ಅವ್ರು ಬೇಸಿಕನ್ನೇ ಸ್ಟ್ರಾಂಗ್ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ಆಗಲಿಂದ. ಮ್ಯಾಥ್ಸ್ ತುಂಬ ಈಸಿ ಇರುತ್ತೆ, ಸೈನ್ಸ್ ತುಂಬ ಈಸಿ ಇರುತ್ತೆ, ಕಮ್ಯುನಿಕೇಷನ್, ಕಂಪ್ಯೂಟರ್ ಎಲ್ಲ ಸ್ಟಡಿ ಮಾಡಿರ್ತಾರೆ. ಆ ಕಾರಣದಿಂದ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾಯಿಲ್ಲ, ನಾನು ಯಾವುದೇ ಸ್ಪರ್ಧಾರ್ಥಿಯನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಸೈನ್ಸ್ ಸ್ಟೂಡೆಂಟ್ಸು ಸ್ವಲ್ಪ ಅಂದರೆ ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ ಕಂಪ್ಯಾರಿಸನ್ ಮಾಡಿದ್ರೆ ಕಾಮರ್ಸ್ ಸ್ಟೂಡೆಂಟ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ. ಆ ಕಾರಣದಿಂದ ನಾನು ಯಾಕೆ ಒತ್ತಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ಆಲ್ಸೋ ಕಾಮರ್ಸ್ ಸ್ಟೂಡೆಂಟ್ಸ್, ಓಕೆನಾ, ನಾನು ಕಾಮರ್ಸ್ ವಿದ್ಯಾರ್ಥಿನಿ. ಆ ಕಾರಣದಿಂದ ನಾವೆಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಆರ್ಟ್ಸ್ ಸ್ಟೂಡೆಂಟ್ಸ್ ನೋಡಿ, ಯಾವುದೇ ಲೈಬ್ರರಿಗೆ ಹೋಗಿ ಯಾವುದೇ ಸ್ಪರ್ಧಾರ್ಥಿ ಆಗಿರಲಿ ಡೈಲಿ ಮೆಂಟಲ್ ಎಬಿಲಿಟಿ ಮಾಡೋ ಒಬ್ಬ ವಿದ್ಯಾರ್ಥಿನ ತೋರಿಸಿ, ಅಥವಾ ಸೈನ್ಸ್ ಓದೋ ವಿದ್ಯಾರ್ಥಿನ ತೋರಿಸಿ, ಅಥವಾ ಕಮ್ಯುನಿಕೇಷನ್ ಇಂಗ್ಲೀಷನ್ನು ಸಾಲ್ವ್ ಮಾಡೋದು ನೋಡಿಸಿ, ಯಾರೂ ಇಲ್ಲ. ಅದೇ ಜಿಯೋಗ್ರಫಿ, ಅದೇ ಪೊಲಿಟಿ, ಅದೇ ಹಿಸ್ಟ್ರಿ, ಅದೇ ಕನ್ನಡ, ನಿಮಗೆ ಯಾವ ಸಬ್ಜೆಕ್ಟ್ ಈಸಿ ಇರುತ್ತೋ ಆ ಸಬ್ಜೆಕ್ಟನ್ನೇ ಓದ್ತಾ ಕೂತಿರ್ತೀರ ಲೈಬ್ರರಿಯಲ್ಲಿ, ಓಕೆನಾ. ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ವಾಸ್ತವತೆ ಇರುತ್ತೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಟೈಮ್ ಟೇಬಲ್ ಹಾಕೊಂಡು ಓದೋಕ್ಕೆ ಮಾತ್ರ ಆಗೋದಿಲ್ಲ. ಹೇಳ್ಬೋದು ಸಕ್ಸಸ್ ಪರ್ಸನ್, ಅದು ಹೇಳ್ತಾ ಇರ್ತೀನಿ ಯಾವಾಗಲೂ. ಸಕ್ಸಸ್ ಆದ ಪರ್ಸನ್ನು ಕತ್ತೆನ ಬೇಕಿದ್ರೆ ಕುದುರೆ ಅಂದರೆ ನಂಬ್ತಾರಂತೆ, ಕುದುರೆನ ಕತ್ತೆ ಅಂದರೂ ನಂಬ್ತಾರಂತೆ, ಓಕೆನಾ. ಆ ಕಾರಣದಿಂದ ನಿಮ್ಮ ಯೋಚನೆ, ನಿಮ್ಮ ಬುದ್ಧಿಶಕ್ತಿ ನಿಮ್ಮಲ್ಲಿರಲಿ, ಓಕೆನಾ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಸಕ್ಸಸ್ಸಿಂದ ಹೋಗಿ. ಬಟ್ ಸಕ್ಸಸ್ ಆದ ಪರ್ಸನ್ ಹೇಳಿದ್ದೇ ವೇದವಾಕ್ಯ ಅಂತ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ನಿಮ್ಮ ಆಲೋಚನೆಗಳಲ್ಲಿ ವಾಸ್ತವ ಸೊಸೈಟಿಯಲ್ಲಿ ಏನಾಗ್ತಿದೆ ಅನ್ನೋದು ಇರಲಿ, ಇದನ್ನೆಲ್ಲ ಪಕ್ಕಕ್ಕೆ ಬಿಡಿ. ಬಟ್ ಜೊತೆಗೆ ನೀವು ಸಿನ್ಸಿಯರಾಗಿ ಸ್ಟಡಿ ಮಾಡಿ. ಮೇ ಬಿ 100% ನನಗನಿಸಿದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ನೋಟಿಫಿಕೇಷನ್ಸ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ, ನನಗೆ ಮಾಹಿತಿನೂ ಇದೆ. ಬಟ್ ನೋಡೋಣ, ನಾವು ಊಹಾಪೋಹಗಳಿಗೆ ತಲೆ ಕೊಡೋದು ಬೇಡ. ನಮಗೇನಂದರೆ ಅಧಿಕೃತವಾಗಿ ಮಾಹಿತಿ ಬೇಕು. ನೀವೇನೆಲ್ಲ ಇನ್ನೂ ಸ್ಪರ್ಧಾರ್ಥಿಗಳು ಓದೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸಿನ್ಸಿಯರಾಗಿ ಸ್ಟಡಿ ಮಾಡ್ತಾಯಿರಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಡಿಸ್ಪ್ಲೇ ಆಗಿರುತ್ತೆ, ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾವುದೇ ವಿದ್ಯಾರ್ಥಿ ಕಾಲ್ ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡ್ತೀನಿ, ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಓಕೆನಾ. ದಯವಿಟ್ಟು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ, ಓಕೆನಾ. ನಾನೇನು ಬುಕ್ಸ್ ಬರದೆ ಅಂತ ನನಗೇನು ಕೊಂಬಿಲ್ಲ, ನಾನು ಅಡ್ವೊಕೇಟ್ ಅಂತ ನನಗೇನು ಕೊಂಬಿಲ್ಲ, ನಾನು ನಿಮ್ಮಲ್ಲೇ ಒಬ್ಬ, ಓಕೆನಾ. ಏನೇ ಕಾಲ್ ಮಾಡಿ, ಯಾವುದೇ ಟೈಮಲ್ಲಿ ಕಾಲ್ ಮಾಡಿ, ನಿಮಗೆ ಸ್ಪಂದನೆ ಮಾಡಿರ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೋಟಿಫಿಕೇಷನ್ ಬಗ್ಗೆ ಗೊಂದಲವನ್ನು ಬಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನೋಟಿಫಿಕೇಷನ್ ತಲೆಯಿಂದ ತೆಗೆದು ಓದೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಮುಂದಿನ ತಿಂಗಳು 100% ನೋಟಿಫಿಕೇಷನ್ಸ್ ಆಗುತ್ತೆ. ದಯವಿಟ್ಟು ಸ್ಪರ್ಧಾರ್ಥಿಗಳೇ ಎಲ್ಲರೂ ಈಗಲಿಂದನೇ ಸ್ಟಡಿ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.